ನಿಹಾರಿಕಾ ಮನೇಲಿ ಇಲ್ಲ ಅಂದ್ರೆ ಕಳೆನೇ ಇರಲ್ಲ ರೀ. ಹೌದು ವೇದ, ಅವ್ರ ಅಮ್ಮನ ಆರೋಗ್ಯ ಸರಿ ಹೋದ್ಮೇಲೆ ಬರ್ತಾಳ್ಬಿಡು. ಆಂಟಿ, ಅಂಕಲ್, ಕಾಫಿ ತಗೊಂಡ್ ಬರ್ಲಾ? ಹಾ, ತಗೊಂಡ್ ಬಮ್ಮ. ಸರಿ. ಅವನಿ ನಿಂತ್ಕೋ. ಈ ಟೈಮಲ್ಲಿ ಕಾಫಿ ಯಾಕ್ಬೇಕು ಮಾವ? ನಾನ್ ಹೋಗಿ ಜ್ಯೂಸ್ ಮಾಡ್ಕೊಂಡ್ ತರ್ತೀನಿ. ನೀನಾ? ಅದೇನ್ ಅಷ್ಟೊಂದ್ ಶಾಕ್ ಆದ್ರಿ? ಚಿಕ್ಕ ಚಿಕ್ಕ ಕೆಲಸ ಹೇಳಿದ್ರು ಏನಾದ್ರೂ ನೆಪ ಹೇಳ್ತೀರಲ್ವಾ, ಅದಕ್ಕೆ ಅಪ್ಪ ಶಾಕ್ ಆದ್ರು. ಎಷ್ಟೇ ಆದ್ರೂ ದೊಡ್ಡ ಸೊಸೆ ಆದ್ ನನ್ಗೆ ಕೆಲವೊಂದು ಜವಾಬ್ದಾರಿಗಳು ಇರುತ್ತೆ ಅಲ್ವಾ? ಹೋಗ್ಲಿ ಬಿಡು, ಇಷ್ಟು ದಿನ ಆದ್ಮೇಲಾದ್ರೂ ನಿನ್ ಜವಾಬ್ದಾರಿ ನೀನ್ ಗುರ್ತಿಸಿದ್ಯಲ್ಲ. ನೀವು ಬೀರು ಬೀಗನ ಕೊಡಿ, ಲಾವಣ್ಯಂಗ್ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದನ್ನ ಪಡ್ಕೊಳ್ಳೋ ಅರ್ಹತೆ ನಿಹಾರಿಕಾಗ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ ಬಿಡು. ಇವಾಗ ಆ ಜಗಳ ಯಾಕೆ ಬಿಡಿ, ನೀವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರಿ. ನಾನ್ ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ. ನಾನ್ ತಗೊಂಡ್ ಬರ್ಲಾ? ಏನ್ ಬೇಕಾಗಿಲ್ಲ. ಅಷ್ಟಕ್ಕೂ ಲಾವಣ್ಯ ಜ್ಯೂಸ್ ಮಾಡ್ತಿರೋದೆ? ಏನಿಲ್ಲ ಬಿಡಿ, ಏನಿಲ್ಲ. ನೀನ್ ಹೋಗಿ ಸರಿಯಾಗಿ ಚೆನ್ನಾಗಿ ಮಾಡ್ಕೊಂಡ್ ಬಾ ಸಿಸ್ಟರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ಎಲ್ರು ಸೇರಿ ಹಾಡು ಆಡೋಣವಾ? ಸರಿ ಭಾವ, ನೀನೇ ಶುರು ಮಾಡು. ಚೆಲುವೆ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ನೀವು ಬುಲೆಟ್ ಗಾಡಿಲಿ ಬಂದ್ಬಿಟ್ರೆ, ನೀವು ಬುಲೆಟ್ ಗಾಡಿಲಿ ಬಂದ್ಬಿಟ್ರೆ. ಅವನಿ, ಇವತ್ತು ನಮ್ಮ ಮನೆಯಿಂದ ನಿನಗೆ ಎಕ್ಸಿಟ್ ಪಾಸ್ ಕನ್ಫರ್ಮ್. ನೀನ್ ಹೇಳಿರೋ ಸುಳ್ಳು, ಮಾಡಿರೋ ಮೋಸ ಎಲ್ಲ ಹೊರಗಡೆ ಬರುತ್ತೆ. ಈ ಗ್ಲಾಸ್ ಇನ್ನೊಬ್ರ ಕೈಗೆ ಸಿಗದೇ ಇರೋ ಹಾಗೆ ಅವನಿ ಕೈಗೆ ಸಿಗೋ ಹಾಗೆ ಮಾಡಬೇಕು. ನಮ್ಮ ಆಟ ನೋಡು, ನಮ್ಮ ಆಟ ನೋಡು, ನಮ್ಮ ಆಟ ನೋಡು, ನಮ್ಮ ಆಟ ನೋಡು. ನಾಟು 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 ನಾಟು. ಏನ್ ಬಾಮ ಇದ ನೀನು? ಸಾರಿ ಬಾಬಾ, ನೋಡ್ಕೊಳ್ಳಿಲ್ಲ ಬಾಬಾ. ಅಲ್ಲೋಡಿ, ಅತ್ತೆ ಜ್ಯೂಸ್ ತಗೊಂಡ್ ಬರ್ತಿದ್ದಾರೆ. ಕಾರ್ನರ್ ಗ್ಲಾಸಲ್ಲಿ ಪೌಡರ್ನ ಮಿಕ್ಸ್ ಮಾಡಿದಾಳೆ. ಆ ಗ್ಲಾಸ್ನ ಮುಟ್ಟಬೇಡ. ಲಾವಣ್ಯ ಅವರೇ, ತುಂಬಾ ಕಷ್ಟಪಟ್ಟಿದ್ದೀರಾ. ನಾನು ಹೆಲ್ಪ್ ಮಾಡ್ತೀನಿ. ಏಯ್, ಏನ್ ಮಾಡ್ತಿದ್ಯಾ? ಸರ್ವ್ ಮಾಡ್ತಾ ಇದ್ದೀನಿ. ಬೇಡ ಬೇಡ, ನಾನ್ ಮಾಡ್ತೀನಿ ಬಿಡು. ಸರಿ. ಏ,
ನೋಡು ಅವನಿ, ಯಾವ ಗ್ಲಾಸು ಯಾವ ಜಾಗದಲ್ಲಿತ್ತೋ ಆ ಜಾಗದಲ್ಲೇ ಇಡು. ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾಕಂದ್ರೆ ಸರಿ ಬಿಡಿ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಇದು ಈ ಕಡೆ ಇರಬೇಕು ಅನ್ಸತ್ತೆ. ಕರೆಕ್ಟ್. ಅಯ್ಯೋ, ಅಲ್ಲ ಅಲ್ಲ ಅಲ್ಲ, ಇದು ಈ ಕಡೆ. ಇದು ಈ ಕಡೆ. ಈಗ ಸರಿ ಹೋಯ್ತು. ಓಕೆನಾ? ಎಲ್ಲ ಒಂದೇ ತರದ ಗ್ಲಾಸ್ ಅಲ್ವೇನಮ್ಮ? ಗ್ಲಾಸ್ ಬದಲಾದ್ರೆ ತಪ್ಪೇನಿದೆ? ಇವಾಗ ಯಾವ ಗ್ಲಾಸಲ್ಲಿ ಪೌಡರ್ ಇದೆ ಅಂತ ಗೊತ್ತಾಗ್ದೆ ಎಲ್ಲ ಕನ್ಫ್ಯೂಸ್ ಮಾಡ್ಬಿಟ್ಲು. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಎಲ್ಲಾರ್ಗೂ ಜ್ಯೂಸ್ ಕೊಡು. ಸರಿ ಅತ್ತೆ. ಮೊದಲು ನೀವೇ ತಗೊಳ್ಳಿ ಅತ್ತೆ. ಅಣ್ಣ ತಗೋ. ನನಗ್ ಬೇಡ, ಗ್ಲಾಸು ಬದಲಾಗಿದೆ. ಮೊದ್ಲೇ ನನ್ನ ಮನಸ್ಸಲ್ಲಿ ತುಂಬಾ ರಹಸ್ಯಗಳಿವೆ, ಅವೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ನನ್ಗೂ ಬೇಡಪ್ಪ. ನೋಡಿ, ಇವಾಗ ಬೇಡ ಅಂದ್ರೆ ಅನುಮಾನ ಬರುತ್ತೆ. ಆ ಗ್ಲಾಸ್ ಅವನಿಗೆ ಹೋಗುತ್ತೆ ಬಿಡಿ, ನೀವ್ ಧೈರ್ಯವಾಗಿ ತಗೊಳ್ಳಿ. ಏನಾ ಗುಸುಗುಸು? ಬೇಗ ತಗೊಳ್ಳಿ. ನಾನ್ ಲಾಸ್ಟಲ್ಲಿ ತಗೋತೀನಿ. ನಾನು ಕೂಡ. ನಾನು ಈ ಮಧ್ಯೆ ಜ್ಯೂಸ್ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೀನಿ. ನಾನು ಕೂಡ. ಪಾಪ ಲಾವಣ್ಯ ಕಷ್ಟಪಟ್ಟು ತಂದಿದ್ರೆ ಹಾಗಂತೀರಲ್ಲಯ್ಯ. ಇದೊಂದ್ಸಲ ಎಲ್ರು ಕುಡೀರಿ. ಕುಡಿಲೇಬೇಕಾ? ತಗೊಳ್ಳಿ. ನೀನೇನ್ ಹಾಗೆ ನೋಡ್ತಿದ್ಯಾ? ನೀನು ಕುಡಿ. ನಾನು ಆಮೇಲೆ ಕುಡಿತೀನಿ ಅತ್ತೆ. ಎಲ್ಲಾರ್ಗೂ ಕೊಟ್ಟು ನೀನ್ ಆಮೇಲೆ ಕುಡಿತೀನಿ ಅಂತ ಹೇಳ್ತಿದ್ಯಲ್ಲ, ತಗೋ. ಜ್ಯೂಸಲ್ಲೇನೋ ವಿಷ ಬೆರೆಸಿರೋ ಹಾಗೆ. ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದ್ಕೇನೋ ಅಂತವ್ರೆ, ಬೆರೆಸಿದ್ರು ಬೆರೆಸಿರ್ತಾರೆ. ಲೈ, ನನ್ನ ಹೆಂಡತಿ ನಿನಗೆ ಹೇಗೆ ಕಾಣಿಸ್ತಿದ್ದಾಳು? ಸುಮ್ಮನೆ ಅಂದೆ ಬಿಡುವಣ್ಣ. ತಗೊಳಮ್ಮ. ಸರಿ ಅತ್ತೆ. ಆ ಗ್ಲಾಸ್ನ ಯಾಕೆ ಹಾಗೆ ನೋಡ್ತಿದ್ದೀರಾ? ಕುಡೀರಿ. ಜ್ಯೂಸ್ ತುಂಬಾ ಚೆನ್ನಾಗಿದ್ಯಮ್ಮ. ಥ್ಯಾಂಕ್ಸ್ ಅತ್ತೆ. ಪೌಡರ್ ಬೆರೆಸಿರೋ ಜ್ಯೂಸು ಅವನಿಗೆ ಹೋಗಿದೆ, ಡೌಟೇ ಇಲ್ಲ. ಲಾವಣ್ಯ ಹೇಳ್ದಾಗೆ ಈಗ ಖಂಡಿತವಾಗ್ಲೂ ಅವನೇ ಸತ್ಯನ ಬಾಯ್ ಬಿಟ್ಬಿಡ್ತಾಳೆ.
ಅವನಿ ಏನಾಯ್ತು? ಜ್ಯೂಸ್ ಕುಡಿದ್ಮೇಲೆ ಯಾಕೋ ಸ್ವಲ್ಪ ತಲೆ ತಿರುಗ್ದ ಹಾಗೆ ಅನ್ನಿಸ್ತಾ ಇದೆ. ಹೌದಾ? ಏನಾದ್ರೂ ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡು ಅವನಿ. ಸ್ವಲ್ಪ ತಣ್ಣಗಿರೋದನ್ನ ಕುಡಿದ್ರೆ ನಂಗೆ ಹೀಗೆ ಅನ್ಸತ್ತೆ ಬಿಡಿ. ಸಿಸ್ಟರ್ ಏನೋ ಕೆಮಿಕಲ್ ರಿಯಾಕ್ಷನ್ ಆಗಿ ನಿಜ ಧಾರಾಳವಾಗಿ ಬರುತ್ತೆ ಅಂತ ದೊಡ್ಡ ಸೈಂಟಿಸ್ಟ್ ಆಗಿ ಹೇಳಿದ್ಲು. ಅವನಿ ಏನೋ ನಾರ್ಮಲ್ ಆಗೇ ಇದ್ದಾಳೆ. ಏನೋ ವ್ಯತ್ಯಾಸ ಆಗಿದೆ. ನನ್ನೆದುರೇ ನಿಂತ್ಕೊಂಡು ಹಾಗ್ಯಾಕಮ್ಮ ನೋಡ್ತಿದ್ಯಾ? ನೀವೊಂದ್ಸಲ ಎದ್ದೇಳಿ. ಕೆಲ್ಸ ಕೆಡ್ತು ಬಾಮೈದ. ಆ ಗ್ಲಾಸು ಲಾವಣ್ಯಗೆ ಹೋಗಿದೆ. ಇವಾಗುತ್ತೆ ಗಲಾಟೆ. ಏನ್ ಹಾಗ್ ನೋಡ್ತಾ ಇದ್ದೀರಾ? ನಿಮ್ ಹತ್ರ ಕೆಲವು ವಿಷಯಗಳನ್ನ ಮಾತಾಡ್ಬೇಕು. ಎದ್ದೇಳಿ. ಏನಾಯ್ತು ನಿಂಗೆ? ಅಷ್ಟಕ್ಕೂ ಏನ್ರಿ ನಿಮ್ ಪ್ರಾಬ್ಲಮ್? ಹಾ, ಜಾತಕದ ಗೋಳೇನು? ನೀವ್ ಬೇಕು ಅಂದಿರೋ ಜಾತಕ ಇಲ್ಲ ಅಂದ್ರೆ ದೊಡ್ಡ ಸೊಸೆಗೆ ಬೆಲೆ ಕೊಡಲ್ವಾ? ನೀವ್ ಮಾಡೋ ಕೆಲ್ಸಕ್ಕೆ ನನ್ಗೆಷ್ಟು ಕೋಪ ಬರುತ್ತೆ ಗೊತ್ತಾ? ನೀವ್ ಮಾಡ್ತಿರೋ ಕೆಲ್ಸಗಳು, ಕೆಟ್ಟ ಕೆಟ್ಟ ಆಚಾರಗಳೇನು? ಲಾವಣ್ಯ, ಏನ ಮಾತುಗಳು? ನೀವೇನಾದ್ರೂ ಕಡಿಮೆನಾ? ಸುಜಾತ ಬಗ್ಗೆ ನಾನ್ 100 ಸರಿ ಕೇಳಿದ್ರೂನು ಸುಳ್ಳು ಹೇಳ್ತೀರಾ? ನೀವ್ ನನ್ಗೆ ಬುದ್ಧಿ ಹೇಳೋರಾ? ನಿಮ್ ಹೆಂಡತಿ ತಾನಾ ಅಂದ್ರೆ ನೀವು ತಂದಾನಾ ಅಂತೀರಾ. ಕೋರಸ್ ಬ್ಯಾಚ್ ಹಾಗೆ. ಏನಾಯ್ತು ಅದಕ್ಕೆ ನಿಮ್ಗೆ? ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಆಹಾಹಾಹಾ, ನೀನ್ ದೊಡ್ಡ ಬುದ್ಧಿವಂತ. ಮತ್ತೆ ಈ ಕಡೆ ಅವನಿನ, ಆ ಕಡೆ ನಿಹಾರಿಕನ, ಇಬ್ಬರನ್ನೂ ಮೇಂಟೈನ್ ಮಾಡ್ತಿದ್ದೆ. ನಿನ್ ವಿಷಯ ಏನೋ ನಿಜವಾಗ್ಲೂ ಅರ್ಥ ಆಗಲ್ಲ. ಯಾಕ್ ನಮ್ ಮನೆಗ್ ಬಂದ್ಯೋ, ಯಾಕ್ ನಮ್ಮನೇಲಿ ಇಷ್ಟು ದಿನ ಇರ್ತಿದ್ಯೋ, ಅಷ್ಟಕ್ಕೂ ನಿನ್ ಪ್ಲಾನ್ ಏನು ಅಂತ ನನ್ಗೂ ಕೂಡ ಅರ್ಥ ಆಗ್ತಿಲ್ಲ. ಶ್ರೀಕರ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ನಿನ್ ಆಸೆ ನಿನ್ನಲ್ಲಿನ್ನೂ ಸತ್ತೇ ಇಲ್ಲ. ಅದಕ್ಕೆ ಇನ್ನೂ ಅವನ್ ಹಿಂದೆನೆ ಬೀಳ್ತಾ ಇದ್ಯಾ. ಸಿಸ್ಟರ್, ನಾವು ಒಳಗೆ ಹೋಗೋಣ ನಡೀರಿ. ಇವತ್ತು ನಾನ್ ಎಲ್ಲಾರ್ ಬಗ್ಗೆ ನಿಜ ಮಾತಾಡ್ಬೇಕು. ಮನೆ ಅಳಿಯನ್ ಹೆಸರಲ್ಲಿ ಮನೇಲೇ ಇದ್ಯಾ? ನಾಚಿಕೆ ಇದ್ಯಾ ನಿನ್ಗೆ? ನಿನಗ್ ಬುದ್ಧಿ ಇದ್ಯಾ? ರೋಷ ಪೌರುಷ ಸತ್ತೋಗಿದ್ಯಾ? ನಿಲ್ಸು ತಾಯಿ, ಇನ್ನು ನಿಲ್ಸು. ಈ ಟೈಮಲ್ಲಿ ನಿಹಾರಿಕಾ ಇದ್ದಿದ್ರೆ ನಿಹಾರಿಕಾ ಬಗ್ಗೆ ಕೂಡ ಮಾತಾಡ್ತಿದ್ರೇನೋ. ಹಾ, ಅಸ್ಲಿ ಪಾಯಿಂಟ್ ನೆನ್ಪಗ್ ಬಂತು. ನಿಹಾರಿಕಾ ಬಗ್ಗೆ ಪೂರ್ತಿ ಹೇಳ್ಬೇಕು. ಮುಖ್ಯವಾಗಿ ಅತ್ತೆ ಗೊತ್ತಾಗ್ಬೇಕು. ನಿಹಾರಿಕಾಗ್ ಸಂಬಂಧಪಟ್ಟಿರೋ ನಿಜ ಗೊತ್ತಾಗ್ಬೇಕು. ವೇದವತಿ ಅವರೇ, ನೀವು ನಿಹಾರಿಕಾ ವಿಷಯದಲ್ಲಿ
ತುಂಬಾ ಜಾಸ್ತಿ ಉತ್ಸಾಹಿತರಾದ್ರಿ. ನಿಮ್ಗಿರೋ ತುಂಬಾ ಬುದ್ಧಿವಂತಿಕೆಯಿಂದ ನಿಮ್ ಮಗನ್ಗೆ ನಿಹಾರಿಕಾ ಕೊಟ್ಟು ಮದ್ವೆ ಮಾಡಿ 10 ಊರಿನ ಮೆಚ್ಚುಗೆ ಪಡೆಯೋಣ ಅಂತ ಅನ್ಕೋತಿದ್ದೀರಾ. ನಿಹಾರಿಕಾ ಅಸ್ಲಿ ರೂಪ ನಿಮಗೆ ಗೊತ್ತಾಯ್ತು ಅಂದ್ರೆ ಎದೆ ಒಡ್ಕೊಂಡು ಸತ್ತು ಹೋಗ್ತೀರಾ. ಏನ್ ಮಾತಾಡ್ತಿದ್ಯಾ ನೀನು? ನಿಹಾರಿಕಾ ಬಗ್ಗೆ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವ್ ಅನ್ಕೊಂಡಿರೋ ಹಾಗೆ ನಿಹಾರಿಕಾ ಏನಾಗಿದೆ ನಿಂಗೆ? ಬಾಗಲ್ ಹತ್ರ ಇಂದಾನೆ ಗಮನಿಸ್ತಾ ಇದ್ದೀನಿ. ಮನೆಯವ್ರ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ಯಲ್ಲ, ಯಾಕೆ ಈ ತರ ಏನೇನೋ ಮಾತಾಡ್ತಾ ಇದ್ಯಾ? ನಿಹಾರಿಕಾ ಬಗ್ಗೆ ಏನೋ ಹೇಳ್ತೀನಿ ಅಂದೆ ಅಲ್ವಾ ಲಾವಣ್ಯ, ಈಗ ಹೇಳು. ನಿಹಾರಿಕಾ ಬಗ್ಗೆ ತುಂಬಾ ಹೇಳ್ತೀನಿ ಅಂದೆ ಅಲ್ವಾ, ಹೇಳು. ಲಾವಣ್ಯ ಅಕ್ಕನ್ ಬಗ್ಗೆ ನಿಮಗ್ ಗೊತ್ತಿಲ್ದಿರೋದು ಏನಿದೆ ಅತ್ತೆ? ಇತ್ತೀಚೆಗೆ ಐಡೆಂಟಿಟಿಗೋಸ್ಕರ ಏನೇನೋ ಕಷ್ಟಪಡ್ತಾ ಬಾಯಿಗೆ ಬಂದಂಗ್ ಮಾತಾಡ್ತಾ ಇರ್ತಾಳೆ. ಹೌದಮ್ಮ, ನಿಹಾರಿಕಾ ಬಗ್ಗೆ ಮಾತಾಡೋದಕ್ಕೆ ಏನಿರತ್ತೆ? ನಿಹಾರಿಕಾ ಎಷ್ಟು ಒಳ್ಳೆಯವಳು ಅಂತ ನಿಮಗೂ ಗೊತ್ತಲ್ವಾ? ನೀನ್ ಬಾ ಲಾವಣ್ಯ. ಲಾವಣ್ಯಾಗಿ ಇವತ್ತೇನಾಯ್ತೋ ಏನೋ ತಲೆ ಕೆಟ್ಟೋಳ್ ತರ ಮಾತಾಡ್ತಿದ್ದಾಳೆ. ಲಾವಣ್ಯನ್ ಬಗ್ಗೆ ಬಿಡ್ರಿ. ನಿಹಾರಿಕಾ, ನಿಮ್ಮಮ್ಮನ ಆರೋಗ್ಯ ಹೇಗಿದೆ? ಇವಾಗ ಸ್ವಲ್ಪ ಪರವಾಗಿಲ್ಲ ಅತ್ತೆ. ಅಮ್ಮ ಪೂರ್ತಿ ಹುಷಾರಾದ್ಮೇಲೆ ವಾಪಸ್ ಬರ್ತೀನಿ. ಸರಿನಮ್ಮ. ನಿಮ್ಮ ಅಮ್ಮನ ಪಕ್ಕದಲ್ಲಿತ್ತು ನೋಡ್ಕೊಳ್ದೇನೆ ಈ ಟೈಮಲ್ಲಿ ಯಾಕೆ ಬಂದೆ? ಬೇರೆ ಏನೋ ಕೆಲಸ ಇದ್ದು ಈ ಕಡೆ ಹೋಗ್ತಿದ್ದೆ. ಎಲ್ಲಾನು ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕೂತ್ಕೊಳ್ಳಮ್ಮ. 1 ನಿಮಿಷ ಬರ್ತೀನತ್ತೆ. ಲಾವಣ್ಯ ಯಾವತ್ತೂ ಮಾಡ್ದೆ ಜ್ಯೂಸ್ ಕೊಟ್ಲು, ದೊಡ್ಡ ರಾಧ ಅಂತಾನೆ ಮಾಡ್ಬಿಟ್ಲು. ಎಣ್ಣೆ ಜಾಸ್ತಿ ಆಗಿ ಹ್ಯಾಂಗ್ ಓವರ್ ಜಾಸ್ತಿ ಆದವ್ರಿಗೆ ಮಜ್ಜಿಗೆ ಕುಡ್ಸೋದ್ ನೋಡಿದೀನಿ, ಆದ್ರೆ ಹೀಗೆ ಯಾವತ್ತೂ ನೋಡಿಲ್ಲ ಅಮ್ಮ. ಈಗ ಹೇಗಿದೆ? ಓಕೆ ಅತ್ಗೆ. ಅಮ್ಮಯ್ಯ, ನೀನ್ ಯಾಕೆ ಈ ತರ ಎಲ್ಲ ಬಿಹೇವ್ ಮಾಡ್ದೆ ಅಕ್ಕ? ಅತ್ತೆ ಒಂದು ಔಷಧಿ ತಗೊಂಡ್ ಬಂದಿದ್ಲು ನಿಹಾರಿಕಾ. ಔಷಧಿನ? ಹೌದು, ನಿಜಾನ ಮಾತಾಡ್ಸೋ ಅಂತ ಔಷಧಿ. ನಿಜಾನ್ ಮಾತಾಡ್ಸೋ ಔಷಧಿನ? ನೀನು ಆಶ್ಚರ್ಯ ಪಟ್ಟ ಹಾಗೆ ನಾವು ಆಶ್ಚರ್ಯ ಪಟ್ವಿ. ಲಾವಣ್ಯ ಹೇಳಿದ್ದನ್ನ ಒಂದ್ಸರಿ ರಿವೈಂಡ್ ಮಾಡ್ತೀನಿ, ನೀನು ಕೂಡ ಕೇಳಿಸ್ಕೊ ನೋಡು. ಸುಳ್ಳು ಹೇಳೋ ವ್ಯಕ್ತಿಗಳ ಹತ್ರ ನಿಜ ಹೇಳ್ಸೋ ಪೌಡರ್.
ನಾವ್ ಯಾವ ವ್ಯಕ್ತಿ ಹತ್ರ ನಿಜ ಹೇಳಿಸ್ಬೇಕು ಅನ್ಕೋತೀವೋ ಆ ವ್ಯಕ್ತಿಗೆ ಇದನ್ನ ಕುಡಿಸ್ಬೇಕು. ಇದನ್ ಕುಡಿದ ತಕ್ಷಣನೇ ಬಾಡಿಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ನಿಜಾನ ಮಾತಾಡುವಂತ ಬ್ರೈನ್ಗೆ ಸಂದೇಶ ಕಳಿಸುತ್ತೆ. ಅಷ್ಟೇ, ತಕ್ಷಣ ಆ ವ್ಯಕ್ತಿ ಅವ್ರ ಮನ್ಸಲ್ ಬಚ್ಚಿಟ್ಕೊಂಡಿರೋ ನಿಜಾನ್ ಎಲ್ಲಾನು ಹೊರಗಡೆ ಹಾಕ್ತಾನೆ. ಆ ಔಷಧಿ ಪ್ರಭಾವ ನಿನ್ನ ಬಗ್ಗೆ ಹೇಳೋವರೆಗೂ ತಗೊಂಡ್ ಬಂತು. ಲಕ್ಕಿಯಾಗಿ ನಾನ್ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನ್ ಬಗ್ಗೆ ಪೂರ್ತಿಯಾಗಿ ಹೇಳ್ಬಿಡ್ತಿದ್ದೆ ಅಲ್ವಾ? ಸಾರಿ ನಿಹಾರಿಕಾ, ನಾನ್ ಅವನಿ ಕೈಯಲ್ಲಿ ನಿಜ ಹೇಳಿಸ್ಬೇಕು ಅನ್ಕೊಂಡಿದ್ನೇ ಹೊರತು ಕೊನೆಗೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜ ಹೇಳ್ಸೋ ಔಷಧಿ ಅಲ್ಲಕ್ಕ, ಕೀಟನಾಶಕ ಹಾಕಿ ಆ ಅವನಿನ ಸಾಯಿಸ್ಬಿಡು. ಅವಾಗ ನಾನೇ ನಿನ್ನ ತಲೆ ಮೇಲೆ ಕೂಡಿಸ್ಕೋತೀನಿ. ಅವಾಗ ಎಲ್ರೂ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಇರ್ಬೇಕಾಗತ್ತೆ. ಇನ್ಯಾವತ್ತೂ ಇಂಥ ಪ್ರಯೋಗ ಮಾಡ್ಬೇಡ. ಬುದ್ಧಿ ಬಂತಲ್ಲ, ಇನ್ನೊಂದ್ಸಲ ಹಾಗೆ ಮಾಡಲ್ಲ ಬಿಡು. ಮಿಸ್ ಆಗಿ ಆ ಜ್ಯೂಸ್ನ ನಾನು ಕುಡ್ದಿದ್ರೆ ಮನ್ಸಲ್ಲಿರೋದನ್ನೆಲ್ಲ ಕಕ್ಕು ಬಿಡ್ತಿದ್ನೇನೋ. ನಮ್ಮ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ನಾವು ಕುಡಿಲಿಲ್ಲ. ನಮ್ಮ ಅದೃಷ್ಟ ಅಲ್ಲ, ಅವನಿ ಅದೃಷ್ಟ ಚೆನ್ನಾಗಿದೆ. ದಯವಿಟ್ಟು ನನಗೆ ಹೇಳ್ದೇನೆ ಇಂಥ ಪ್ರಯತ್ನನ ಇನ್ಯಾವತ್ತೂ ಮಾಡಬೇಡಿ. ನೀವ್ ಹೆದರ್ಕೊಂಡು ನನಗೂ ಹೆದರ್ಸ್ಬೇಡಿ.